ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ ಸಾಧನೆಯ ಸೂತ್ರ. ಯುವಕನೊಬ್ಬ ಸಾಧಕನಾಗಬೇಕು ಅಂತ ಹೇಳಿ ಮೇಧಾವಿಗಳನ್ನ ಕೇಳಿದ್ರಂತೆ. ಆಗ ಅವ್ರು ಹೇಳಿದ್ರು, ಸೂರ್ಯೋದಯಕ್ಕೆ ಮುನ್ನ ಹೋಗು, ಕಾಯಿ ಸೂರ್ಯ ಬಂದಾದ ತಕ್ಷಣ ನೋಡು, ಎಲ್ಲಿ? ಊರಿನ ಪಕ್ಕದಲ್ಲಿರುವ ಬೆಟ್ಟದಲ್ಲಿ ಹೋಗಿ ನೋಡಿ ಬಾ, ನಿನಗೆ ಸಾಧನೆ ಸಾಧ್ಯವಾಗುತ್ತೆ ಅಂತ. ಆಯ್ತು ಅಂತ ಹೇಳಿ ಒಂದು 15 ದಿನ ಹೋದ. ಸೂರ್ಯೋದಯಕ್ಕಿಂತ ಮುಂಚೆಯೇ ಸೂರ್ಯ ಬರೋದನ್ನ ಚೆನ್ನಾಗಿ ನೋಡಿ ಆನಂದಿಸಿದ, ವಾಪಸ್ ಬಂದ. ಹೀಗೆ 15 ದಿನ ಆದ್ಮೇಲೆ ಒಂದು ಐಡಿಯಾ ಹೊಳಿತು. ಸೂರ್ಯನ್ ತಾನೇ ನೋಡ್ಬೇಕಾಗಿರೋದು, ಯಾಕೆ ಅಲ್ಲಿ ಹೋಗ್ಬೇಕು? ಮೊದಲೇ ಎದ್ದೇಳೋಣ, ಮನೆಯಿಂದಲೇ ನೋಡ್ಲಿಕ್ಕಾಗತ್ತೆ, ಸೂರ್ಯ ಎಲ್ಲಿಂದ ನೋಡಿದ್ರು ಕಾಣ್ತಾನಲ್ಲ ಅಂತ ನಿಧಾನಕ್ಕೆ ಮನೆಯಿಂದ ನೋಡ್ಲಿಕ್ಕೆ ಶುರು ಮಾಡ್ದ. ಮತ್ತೆ 15 ದಿನ ಹೋಯ್ತು. ಸೂರ್ಯ ದಿನಾನೂ ಬರ್ತಾನೆ, ಅವ್ನು ನೋಡೋದ್ರಿಂದ ಅದೇನು ಡಿಫ್ರೆನ್ಸ್ ಆಯ್ತೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಅದು ನೋಡದೇ ಇದ್ರೂ ಸಾಧನೆ ಮಾಡ್ಬೋದೇನೋ ಅಂತ ಹೇಳಿ ಸ್ವಾಮೀಜಿಗಳು ಹೇಳಿದ್ದನ್ನ, ಮೇಧಾವಿಗಳು ಹೇಳಿದ್ದನ್ನ ಹಾಗೆ ಬಿಟ್ಟು ಬಿಡ್ತಾನೆ. ಇದನ್ನ ಇಚ್ಛಾಶಕ್ತಿಯಿಂದ ನೋಡೋದಾದ್ರೆ, ನಮಗೆ ನೀರು ಬೇಕು, ಭೂಮಿಯಲ್ಲಿರುವ ನೀರು ಬೇಕು. ಅದನ್ನ ಅಗಿಲಿಕ್ಕೆ ಆರಂಭ ಮಾಡಿದ್ರೆ ಮೊದಲು ಒಂದಷ್ಟು ಮಣ್ಣು ಬರ್ತದೆ, ಇನ್ನೂ ಕೆಳಗೆ ಹೋದ್ರೆ ಕಲ್ಲು ಬರ್ತದೆ. ಆ ಕಲ್ಲನ್ನು ತೆಗೆದಾಗ ಮಾತ್ರ ನೀರು ಸಿಗ್ತದೆ. ಅದನ್ನ ಬಿಟ್ಟು ನಾನು ಎಲ್ಲಿದ್ದೇನೋ ಅಲ್ಲಿ ನನಗೆ ಬೇಕಾಗಿರೋದೆಲ್ಲ ಬರಲಿ, ನನ್ನ ಸಾಧನೆ ಆಗೋಗ್ಲಿ ಅಂತ ಹೇಳಿದ್ರೆ ಪರಿಶ್ರಮ ಇಲ್ಲದೆ ಯಾವುದೂ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ? ಸ್ವಾಮೀಜಿಗಳು ಹೇಳಿದ್ರಲ್ಲಿ ಒಳ ಅರ್ಥ ಇತ್ತು. ಏನ್ ಅರ್ಥ ಅಂದ್ರೆ, ನೀನು ಬೆಳಗ್ಗೆ ಎದ್ದು ಬೇಗ ಹೋದಾಗ ನಿನ್ನ ದೇಹವು ಆರೋಗ್ಯವಂತವಾಗಿರುತ್ತೆ. ಹಾಗೆ ಬಹಳಷ್ಟು ದಿನ ಹಾಗೆ ಹೋದಾಗ ನಿನ್ಗೆ ಬೆಳಗ್ಗಿಂದ ಸಂಜೆವರೆಗೆ ಜಾಸ್ತಿ ಟೈಮ್ ಸಿಗ್ತದೆ. ಮನೆಯಲ್ಲೇ ಮಲ್ಕೊಂಡಿರ್ತಾ ಏನು ಕೆಲಸನೇ ಮಾಡದೇ ಇರುವಾಗ ಒಂದು ಸೋಂಬೇರಿತನ, ಇನ್ನೊಂದು ನಿನಗೆ ಟೈಮು ಸಾಕಾಗೋದಿಲ್ಲ ಅನ್ಸ್ತದೆ ಅಂತ ಹೇಳಿ ಇತ್ತು. ಅದರ ಅರ್ಥವನ್ನ ಇವನು ತಿಳಿದೆ. ಓ, ಸೂರ್ಯನನ್ನ ನೋಡು ಬಂದ್ರೆ ನಾನು ಸಾಧಕನಾಗಿ ಬಿಡ್ತೇನೆ ಅಂತ ಹೇಳಿ ಅಪೂರ್ಣವಾದಂತಹ ಮಾಹಿತಿ ಇರೋದ್ರಿಂದಲೂ ಸಾಧನೆಗೆ ಅಡ್ಡಿ ಆಗ್ಬೋದು. ಏನಂತೀರಾ? ನಾಳೆ ಭೇಟಿ ಆಗೋಣ.